ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಕೆಮ್ಮಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಕೆಮ್ಮಾದಾಗ ಎಷ್ಟು ದಿನ ಅಂತ ವೆಯ್ಟ್ ಮಾಡೋದು? 7 ಡೇಸು, ಕೆಲವ್ರಿಗೆ 15 ಡೇಸ್ ಆದರೂ ಹೋಗಲ್ಲ. ಹಂಗೆ ನನಗೆ ಬರೋದಿಲ್ಲ, ಬಂದರೆ ಬೇಗ ಹೋಗಲ್ಲ ಗೈಸ್. ಸೊ ಹಂಗಾಗಿ ಸ್ವಲ್ಪ ವಾಯ್ಸು ಚೆನ್ನಾಗಿಲ್ಲ ಕೇಳೋಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಿಲ್ಲ, ಇವತ್ತು ಬೆಳಗ್ಗೆ ಟಿಫನ್ಗೆ ಹಾಗೆ ಮಾಡ್ತಾ ಆನ್ ಮಾಡಿ ಇಟ್ಟಿದ್ದೆ ವಿಡಿಯೋನ. ಸೊ ಹಂಗೆ ರೆಕಾರ್ಡ್ ಆಗ್ತಾಯಿತ್ತು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಮ್ಮ ಅಕ್ಕನ ಮಗಳು ಬಂದಿದ್ಲಲ್ಲ, ಸೊ ಅವಳು ಇಲ್ಲೇ 15 ಡೇಸ್ ವರ್ಕ್ ನಮ್ಮ ಹಸ್ಬೆಂಡ್ ಜೊತೆ ಹೋಗ್ತಾಯಿದ್ಲು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲರಿಗೂ ತಿಂಡಿ ಮಾಡಬೇಕಲ್ಲ, ಸ್ವಲ್ಪ 6 ಗಂಟೆಗೆ ಎದ್ದೊಳ್ತಾ ಇದ್ದೆ. ಎದ್ದು ಅವರಿಗೆಲ್ಲ ಗಂಜಿ ಮಾಡಿಕೊಟ್ಟು ಮಾಡಿಡ್ತಿದ್ದೆ. ಆಮೇಲೆ ಅವಳು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಳು ಕುಡಿಯೋಕ್ಕೆ. ಅದು ಕುಡಿದು ಸ್ವಲ್ಪ ಹೊತ್ತಾದಮೇಲೆ ತಿಂಡಿ ತಿಂದ್ಕೊಂಡು ಚಿಕ್ಕಪ್ಪ ಮಗಳು ಇಬ್ಬರು ಆಫೀಸ್ಗೆ ಹೋಗೋರು. ಮಧ್ಯಾಹ್ನಕ್ಕೆ ಅವಳು ಲಂಚ್ ಟೈಮಿಗೆ ಬಂದ್ಬಿಡೋಳು. ಅವರು ಮಿಕ್ಕಿದ್ದು ಟೈಮಿಂಗ್ಸ್ ಕಂಟಿನ್ಯೂ ಮಾಡ್ಕೊಳ್ಳೋರು. ಹಾಫ್ ಡೇ ಅಷ್ಟೇ ಮಾಡಿದ್ದವಳು, ಫುಲ್ ಡೇ ಆಗಿಲ್ಲ ಅವಳ ಕೈಯಲ್ಲಿ. ಅಂದರೆ ಇನ್ನು ಈ ಕಾಲೇಜ್ಗೆ ಹೋಗ್ತಿದ್ದಾಳಲ್ಲ, ಆ ಕಾಲೇಜು ಲೈಫ್ನ ನೋಡ್ತಾ ಇರೋದವಳು. ಸಡನ್ನಾಗಿ ವರ್ಕಿಗೆ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಫ್ ಡೇ ಮಾಡಲಿ, ಹೆಂಗೂ ಗೊತ್ತಿರೋ ಜಾಗ ಅಲ್ವಾ, ನಮ್ಮ ಹಸ್ಬೆಂಡೇ ಅಲ್ಲಿ ಮೇಯ್ನ್ ಇದ್ದಿದ್ದು. ಸೊ ಹಂಗಾಗಿ ಇರಲಿ ಬಿಡು ಪರವಾಗಿಲ್ಲ ಅಂಥೇಳಿ ಕರ್ಕೊಂಡೋಗಿದ್ರು ಜೊತೇಲಿ. ಹಂಗಾಗಿ ಹಾಫ್ ಡೇಗೆ ಬರೋಳು. ಇನ್ನು ನನ್ನ ಮಗಳು ಇನ್ನೂ ಆಗಿಲ್ವಾ, ಬೇಗ ಬಾ, ತಲೆ ಬಾಚು, ಇದೇ ಹೇಳೋದಾಗುತ್ತೆ ಡೈಲಿ. ಸೊ ಅವಳದ್ದು ಹೆಂಗೆ ಅಂದರೆ ನಿಧಾನಕ್ಕೆ ರೆಡಿ ಆಗ್ತಾಳೆ ಬೆಳಿಗ್ಗೆ ಹೊತ್ತು. ನಾನೆಲ್ಲ ಕೆಲಸ ಮುಗಿಸಿ ಹೋಗಿ ಕೂತ್ಕೊಂಡಾಗ ಕರೆದ್ರೆ ಬರೋದೇ ಇಲ್ಲ ಅವಳು. ನಾನೇನಾದ್ರು ಮಾಡ್ಬೇಕಾರೆ ಆಯ್ತಮ್ಮ ಬಾರಮ್ಮ ಅಂತ ಕರೀತಾನೆ ಇರ್ತಾಳೆ. ಜಡೆ ಹಾಕ್ಬಾ, ನಾನು ಸ್ಕೂಲ್ಗೆ ಲೇಟ್ ಆಗುತ್ತೆ, ಹೋಗಬೇಕು ಅಂತೇಳಿ. ಸೊ ಅದು ನಮ್ಮಿಬ್ಬರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇವತ್ತಿನ ದಿನ ಅಂತ ಹೇಳೋಕ್ಕಾಗಲ್ಲ, 1-2 ಅವರ್ಸ್ ಏನು ನಡೆಯುತ್ತೆ ಅನ್ನೋದನ್ನ ಒಂದು 10 ಮಿನಿಟ್ಸಲ್ಲಿ ನೋಡ್ಬೋದು. 2-3 ಅವರ್ಸಲ್ಲಿ ನಡೆಯೋದನ್ನ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಹಾಗೆ ಇನ್ನೊಂದು ಏನು ಅನಿಸುತ್ತೆ ನನಗೆ ಅಂದರೆ, ಎಷ್ಟೇ ಏನೇ ಇದ್ರೂ ನಾವು ಕೆಲಸಕ್ಕೆ ಹೋಗಬೇಕು, ನಾವು ಕೆಲಸ ಮಾಡಬೇಕು, ದುಡಿಬೇಕು, ಆ ಥರನೇ ನನಗೆ ಫೀಲ್ ಆಗುತ್ತೆ. ಯಾಕಂದರೆ ನೀವು ನೋಡಿ, ಕೆಲ್ಸಕ್ಕೆ ಹೋಗೋರು ಮನೇಲಿ ಎಲ್ಲ ಮಾಡಿಕೊಂಡು ಹೋಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಮನೇಲಿರೋರಿಗೆ ಸ್ವಲ್ಪ ಹೆಚ್ಚಿಗೆ ಕೆಲಸ ಆಗುತ್ತೇನೋ, ಯಾಕಂದರೆ ಅವರು ವಾರಕ್ಕೊಂದ್ಸಲ ಎಲ್ಲ ತೆಗ್ದೆಲ್ಲ ಮಾಡ್ಕೋತಾರೆ. ಡೈಲಿ ಮನೇಲಿರೋರು ಏನು ಮಾಡ್ತಾರೆ, ದಿನ ಎಲ್ಲ ಏನೇನಿದೆ ಅದೆಲ್ಲನೂ ಮಾಡ್ಕೊತ ನಿಧಾನಕ್ಕೆ ಮಾಡ್ಕೊತ ಹೋಗ್ತಾರೆ ಅಷ್ಟೇ. ಕೆಲ್ಸಕ್ಕೆ ಹೋದರೆ ಬೇಗ ಬೇಗ ಮಾಡ್ಕೊಂಡು ಹೋಗ್ಬೋದು. ಕೆಲ್ಸಕ್ಕೆ ಹೋದ್ರೆ ಇನ್ನೊಂದು ಏನು ಅಂದರೆ, ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ. ಇನ್ನೊಂದು, ನಮ್ಮ ಒಂದು ಸಣ್ಣ ಪುಟ್ಟ ಖರ್ಚಿಗೆ ನಾವು ಗಂಡನ ಹತ್ರ ಕೇಳೋದಿರಲ್ಲ, ಕೊಡ್ರಿ ಅದಕ್ಕೆ ಬೇಕು ಇದ್ರಿಗೆ ಬೇಕು. ಒಂದು ಏನನ್ಸುತ್ತೆ ಅಂದರೆ, ಹೆಂಗೆ ಹೇಳೋದು ನನಗೆ ಅರ್ಥ ಆಗ್ತಿಲ್ಲ ಅದು. ಬಟ್ ಹಂಗಂತ ಯಾರು ಬೇಜಾರು ಮಾಡ್ಕೋಬೇಡಿ, ನನಗನ್ಸಿದ್ದನ್ನ ಅನಿಸಿಕೆ ಹೇಳ್ತಾಯಿದ್ದೀನಿ. ಈಗ ನಾವೇ ದುಡಿದ್ರೆ ಏನಾದರೂ ನೋಡಿದ್ವಾ, ಪಟ್ಟಂತ ಹೋಗಿ ತೊಗೋಬೋದು. ನಾನು ದುಡ್ದಿರೋದಲ್ವ, ನನ್ನ ದುಡ್ಡಲ್ವ ಅನ್ನೋದಿರುತ್ತೆ. ಅದು ಜಗಳದಲ್ಲಿ ಬರಬಾರ್ದು. ನಾನೇ ಅನ್ನೋದು ಬಂದರೆ ಸಂಸಾರ ಹಾಳಾಗುತ್ತೆ. ಬಟ್ ಇಲ್ಲಿ ಏನಾದರೂ ಒಂದು ತೊಗೊಳೋ ವಿಷಯಕ್ಕಾಗಲಿ, ಒಂದು ಆಸೆ ಪಡೋ ವಿಷಯದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಷ್ಟೇ. ಹಂಗೆ ನೋಡಿದಾಗ ತೊಗೋಬೋದು, ಇಲ್ಲೂ ತೊಗೋಬೋದು, ಹಸ್ಬೆಂಡು ಕೊಡಿಸ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇವಾಗ ಹೆಂಗೆ ಯೋಚನೆ ಬರುತ್ತೆ ಅಂದರೆ, ಹೆಣ್ಮಕ್ಳಿಗೆ ಒಬ್ಬರೇ ದುಡಿತಾರೆ, ಏನಕ್ಕೆ ಅಷ್ಟು ಖರ್ಚು ಮಾಡಬೇಕು, ಅವ್ರು ಕಷ್ಟಪಟ್ಟು ದುಡಿಯೋದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲೇ ಜೀವನ ಕಳೆದ್ಬಿಡ್ತೀವಿ. ಸೊ ನಾವು ಕೆಲ್ಸಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ, ಆ ಸಣ್ಣ ಪುಟ್ಟದನ್ನ ನಾವು ತ್ಯಾಗ ಮಾಡೋಂಗಿರಲ್ಲ, ಎಲ್ಲ ತೊಗೊತ ಹೋಗ್ಬೋದು. ಮತ್ತು ಇನ್ನೊಂದು ಏನಂದರೆ, ಸೇವಿಂಗ್ಸ್ ಮಾಡ್ಬೋದು. ಗೋಲ್ಡಲ್ಲಾಗಲಿ, ಅಮೌಂಟು ಏನಾದರೂ ಕಷ್ಟ ಅಂತ ಹಸ್ಬೆಂಡ್ ಕೇಳಿದಾಗ ಈಗ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಎಲ್ಲಾದರೂ ಸ್ವಲ್ಪ ದುಡ್ಡು ಇಡ್ತಿದ್ದೆ. ಈ 2025 ಏನಿದೆ, ಆ ಇಸ್ವಿ ಫುಲ್ಲು ನನಗೆ ಫೈನಾನ್ಷಿಯಲ್ ಫುಲ್ಲು ಝೀರೋ ಆಗಿತ್ತು. ಯಾಕಂದರೆ ನನಗೆ ಕೆಲಸ ಇರಲಿಲ್ಲ, ಹಸ್ಬೆಂಡ್ ಕೊಡೋದನ್ನೂ ಉಳ್ಸೋಕ್ಕಾಗ್ತಿರ್ಲಿಲ್ಲ. ಹೆಂಗಾದರೂ ಏನಾದರೂ ಒಂದು ಅಲ್ಲಿ ಇಲ್ಲಿ ಖರ್ಚು ಆಗ್ತಾನೇ ಇತ್ತು. ಸೊ ಹಂಗಾಗಿ ನಾನು ಉಳ್ಸೋಕ್ಕಾಗಿಲ್ಲ. ಅದೇ ನಾನು ಕೆಲಸ ಅಂತ ಹೋದರೆ, ಇವ್ರು ಕೊಡೋ ದುಡ್ಡು ಏನಾದರೂ ಅದು ಇದು ಖರ್ಚಂತ ಹೋದ್ರೂ ನಾನು ದುಡಿಯೋದು ಅಷ್ಟು ದುಡ್ಡನ್ನ ನಾನು ಉಳಿಸ್ಬೋದಿತ್ತು. ಸೊ ಅದು ಎಲ್ಲೋ ನನಗೆ ಸ್ವಲ್ಪ ಮೈನಸ್ ಆಯಿತು 2025.
ಸೊ 2026 ಆದರೂ ನಾನು ಬಾಳಲ್ಲಿ ಬೆಳಕು ತರಲಿ ಅಂತ ಕೇಳ್ಕೊತೀನಿ ಆ ಭಗವಂತನ. ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಎಲ್ಲ ಕಡೆ, ನೋಡಬೇಕು. ಬಟ್ ಆದ್ರೂ ಕೆಲವ್ರು ಹೇಳ್ತಾರೆ ಪ್ರಯತ್ನ ಪಡಬೇಕು, ಪ್ರಯತ್ನ ಪಡ್ದಿರನೇ ದೇವ್ರು ಕೊಡಲ್ಲ ಅಂತ. ಅದು ನಿಜನೇ. ಬಟ್ ನಾವು ಕೆಲವೊಂದು ಸಲ ನೋಡಿ, ಬ್ಯಾಡ್ ಟೈಮ್ ಅಂತ ಶುರುವಾದರೆ ನೀವೆಷ್ಟೇ ಪ್ರಯತ್ನ ಪಡಿ, ನೀವೇನೇ ತಿಪ್ಪುರ್ಲಾಗ ಹಾಕಿದ್ರು ಆ ಭಗವಂತ ಏನು ಕೊಡಬೇಕು ಅಷ್ಟೇ ಕೊಟ್ಟಿರ್ತಾನೆ. ಅದ್ರ ಮೇಲೆ ನಿಮ್ಗೆ ಒಂದು ಸಾಸಿವೆ ಕಾಳು ಕೊಡೋಕ್ಕೆ ಆಗಲ್ಲ, ಸಿಗೋದು ಇಲ್ಲ ಗೈಸ್ ಅದು. ಹಂಗೆ ಈಗ ನನ್ನ ಟೈಮು ಫೈನಾನ್ಷಿಯಲ್ ಆಗಿ ಅಷ್ಟೇ ನಾನು ಹೇಳ್ತಾ ಇರೋದು, ಆರೋಗ್ಯ ಪ್ಲಸ್ಸು ದುಡ್ಡಿನ ವಿಷಯ. ನನ್ನ ಒಂದು ದುಡಿಮೆ ಬಗ್ಗೆ ಹೇಳ್ತಾ ಇರೋದು, ನಮ್ಮ ಹಸ್ಬೆಂಡ್ದಲ್ಲ. ನನಗೆ ಯಾವುದೂ 2025 ನನ್ನ ಕೈ ಹಿಡಿಲಿಲ್ಲ. ಆರೋಗ್ಯನೂ ಅಷ್ಟೇ, ಪದೇ ಪದೇ 2 ಮಂತ್ಸ್ಗೊಂದು ಸಲ ಏನಾದರೂ ಒಂದು ಕೆಮ್ಮು ನೆಗಡಿ ಏನಾದರೂ ಒಂದು ಬರ್ತಾನೇ ಇರೋದು, ಅಥವಾ ಇನ್ಫೆಕ್ಷನ್ನು ಈ ಥರದ್ದು ಏನಾದರೂ ಒಂದು ಬರ್ತಾನೇ ಇತ್ತು ಪದೇ ಪದೇ. ಹಾಗಾಗಿ ಖರ್ಚು ಜಾಸ್ತಿ ಆಗೋದು, ಒಬ್ಬರೇ ದುಡಿಯೋದು ಎಷ್ಟು ಖರ್ಚಾಗುತ್ತೆ, ಕೂತುಂಡ್ರೆ ಕುಟ್ಕೆವನ್ನು ಸಾಲಲ್ವಂತೆ. ಹಾಗಾಗಿ ದುಡಿಬೇಕು ಅಷ್ಟೇ. ನನಗೆ ಆಸೆ ಅದೇನೆ, ಹೆಣ್ಮಕ್ಳಾಗಿನೂ ದುಡಿದ್ರೆ ಚೆನ್ನಾಗಿರುತ್ತೆ. ಏನೋ ಒಂದು ನನ್ನ ಮಗಳಿಗೆ ಏನೋ ಒಂದು ಮಾಡ್ಬೋದು, ಸೇವಿಂಗ್ಸ್ ಮಾಡ್ಬೋದು, ಏನಕ್ಕಾದ್ರೂ ಒಂದು ಯೂಸ್ ಆಗುತ್ತೆ ಅಂತ. ಹೆಣ್ಮಕ್ಳು ಕೆಲಸ ಮಾಡಿದಾಗ ಅವ್ರಿಗೆ ಕೊಡೋ ಬೆಲೆನೇ ಬೇರೆ, ನೀವು ಮನೇಲೇ ಇದ್ದಾಗ ಕೊಡೋ ಬೆಲೆನೇ ಬೇರೆ. ಈಗ ನಮ್ಮ ಮನೇಲಿ ನಮ್ಮ ಹಸ್ಬೆಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಬೇಡ ಅಂತ ಬೈತಾರೆ. ನೀನು ಹೋಗಂಗಿದ್ರೆ ಮೇಕಪ್ದು ಅದೊಂದು ಇದ್ದರೆ ಹೋಗಮ್ಮ, ಇಲ್ಲಾಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಹೋಗೋ ಕೆಲಸ ಬೇಡ, ಮಗಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಹಂಗಂತ ಅವ್ರು ನಂಗೆ ಬೆಲೆ ಕೊಡಲ್ಲ ಅಂತಲ್ಲ, ಕೊಡ್ತಾರೆ. ಬಟ್ ಕೆಲವು ಕಡೆ ಕೆಲವು ಮನೆಗಳಲ್ಲಿ ಅವ್ರು ಕೆಲ್ಸಕ್ಕೆ ಹೋದಾಗ ಇರೋ ಬೆಲೆನೇ ಬೇರೆ, ಅವ್ರ ಮನೇಲಿದ್ದರೆ ಇರೋ ಬೆಲೆನೇ ಬೇರೆ. ಬಟ್ ನಂದೇನು ಆ ಥರ ಇಲ್ಲ. ಅದಿಲ್ಲ ಅಂದರೂ ನನಗೇನೋ ಒಂಥರ ಫೀಲಿಂಗು, ನಾನು ದುಡಿಬೇಕು, ನನ್ನ ಕೈಯಲ್ಲಿ 4 ಕಾಸು ದುಡ್ಡಿರಬೇಕು. ನನಗೆ ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತಾರಲ್ಲ, ಅದು ಜಾಸ್ತಿ. ನಮ್ಮ ಮನೇಲಿ ಅಂತಾರೆ, ನಮ್ಮ ಮನೇಲಿ ಅಷ್ಟು ಸ್ಯಾಲ್ರಿನೂ ನನ್ನ ಕೈಲೇ ಕೊಡ್ತಾರೆ. ಪ್ರತಿಯೊಂದು ಏನೇನಕ್ಕೆ ನಾನು ಕೊಡಬೇಕು ಡಿವೈಡ್ ಆಗಿ, ಲೋನ್ ಕಟ್ಟಬೇಕಾ, ಬಾಡಿಗೆ ಕಟ್ಟಬೇಕಾ, ಒಂದು ಕರೆಂಟ್ ಬಿಲ್ ಕಟ್ಟಬೇಕಾ, ಸಿಲಿಂಡ್ರು ತರಬೇಕಾ, ರೇಷನ್ ತರಬೇಕಾ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಅಂತ ನಾನೇ ಡಿವೈಡ್ ಮಾಡ್ತೀನಿ. ಎಲ್ಲ ನನಗೆ ಕೊಡ್ತಾರೆ. ಆ ಫೀಲ್ ಬರಬಾರ್ದು, ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಫೀಲಿಂಗ್ ಬರಬಾರ್ದು ಅಂತಲೇ ಅವರೆಲ್ಲ ನನಗೆ ಕೊಡ್ತಾರೆ. ಆದ್ರೂ ಏನೋ ಒಂದು ನನಗೆ ಒಂದೆಲ್ಲೋ ಒಂದು ಕಡೆ ನಾನು ದುಡಿಬೇಕು, ನಂದು ಅಂತ ದುಡಿಮೆ ಇರಬೇಕು, ಆ ಫೀಲಿಂಗು ಜಾಸ್ತಿ. ನಮ್ಮ ಮನೇಲಿ ಏನಾದ್ರು ಬಿಸ್ನೆಸ್ ಮಾಡೋಂಗಿದ್ರೆ ಮಾಡು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ನನಗೆ ಅದು ಭಯ. ಏಕೆಂದರೆ ಈಗ ನಾವು ಲೋನ್ಗಳಿದೆ ನಮ್ಮದು, ನಮ್ಮ ಹಸ್ಬೆಂಡ್ ಹೆಸ್ರಲ್ಲಿ ತುಂಬ ಲೋನ್ ಇದೆ. ಅದ್ರ ಮೇಲೆ ಇದನ್ನೂ ಅವ್ರಿಗೆ ಹೊರೆ ಕೊಟ್ಟು ಏನೋ ಸಕ್ಸಸ್ ಆದರೆ ಪರವಾಗಿಲ್ಲ, ಟೈಮ್ ಸರಿ ಇಲ್ದಿರ ಗ್ರಾಚಾರ ಕೆಟ್ಟು ಅದು ಲಾಸ್ ಆಗಿಬಿಟ್ಟು ಅದನ್ನೂ ಅವ್ರ ತಲೆ ಮೇಲೆ ನನಗೆ ಹಾಕೋಕ್ಕೆ ಇಷ್ಟ ಇಲ್ಲ. ಸೊ ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಜಾಸ್ತಿ ಮಾಡ್ತಾಯಿದ್ದೀನಿ. ಈಗ ಅಕ್ಕನ ಮಗಳು ಬಂದಳು, ಗಂಜಿ ಕೊಟ್ಟೆ, ಎಲ್ಲ ಈರುಳ್ಳಿ ಎಲ್ಲ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೀನಿ. ಯಾಕಂದರೆ ಕಣ್ಣು ತುಂಬ ಉರಿ ಬರುತ್ತೆ ನನಗೆ ಈರುಳ್ಳಿ ಹೆಚ್ಚಿದ್ರೆ. ಎಲ್ಲರಿಗೂ ಬರುತ್ತೆ, ಬಟ್ ನಂಗೊಂದು ಸ್ವಲ್ಪ ಜಾಸ್ತಿನೇ ಬರುತ್ತೆ. ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಅಡುಗೆಗೆ, ತಿಂಡಿಗೆ, ಬೆಳಗ್ಗೆ ಅವರು ತಿಂದ್ಕೊಂಡು ಹೋಗಲಿ ಅಂತ. ಸೊ ಹಂಗಾಗಿ ನೀರಿಗೆ ಹಾಕಿಡ್ತೀನಿ ನಾನು. ಆವಾಗ ಸ್ವಲ್ಪ ಕಮ್ಮಿ ಆಗುತ್ತೆ ನಮಗೆ ಕಣ್ಣು ಉರಿಯೋದು. ಹಂಗಾಗಿ ನೀರಿಗೆ ಹಾಕ್ಬಿಟ್ಟು ಆಮೇಲೆ ಹೆಚ್ಚುತ್ತೀನಿ. ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೆ, ಅದಕ್ಕೆ ಒಗ್ಗರಣೆ ಎಲ್ಲ ಹಾಕ್ತಾಯಿದ್ದೀನಿ. ಚಿತ್ರಾನ್ನ ಎಲ್ಲರೂ ನನ್ನ ಥರನೇ ಮಾಡ್ಬೋದು, ಗೊತ್ತಿಲ್ಲ. ಕೆಲವರು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ಬರು ಕೈ ರುಚಿ ಒಂದೊಂದು ಥರ ಬರುತ್ತೆ. ಬಟ್ ನಮ್ಮ ಹಸ್ಬೆಂಡ್ಗೆ ನಾನು ಮಾಡೋ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಅವರು ಕೇಳಿ ಮಾಡಿಸ್ಕೊಂಡು ತಿಂತಾರೆ, ನಿನ್ನ ಕೈಯಲ್ಲಿ ಚಿತ್ರಾನ್ನ ತುಂಬ ಚೆನ್ನಾಗಿ ಮಾಡ್ತೀಯಾ, ಮಾಡಿಕೊಡು ಅಂತ ಕೇಳ್ತಾರೆ. ಅದೇನೋ ಅವ್ರಿಗಿಷ್ಟ ತುಂಬ ನಾನು ಮಾಡೋ ಚಿತ್ರಾನ್ನ. ಬಟ್ ನಾನು ಬೆಳಗ್ಗೆ ಟೈಮು ಅರಿಬರಿಲಿ ಮಾಡ್ತೀನಲ್ಲ, ಅದಕ್ಕಿಂತ ಈ ಹಬ್ಬಗಳಲ್ಲಿ ನಾನು ಹಬ್ಬಕ್ಕೆ ಚಿತ್ರಾನ್ನ ಅಂತ ಮಾಡ್ತೀನಿ. ಆವಾಗ ತುಂಬ ಚೆನ್ನಾಗಿರುತ್ತೆ ಕಣೆ ನಿನ್ನ ಕೈಯಲ್ಲಿ ತಿನ್ನೋಕ್ಕೆ ಚಿತ್ರಾನ್ನ ಅಂತ ಅಂತಿರ್ತಾರೆ ಅವರು. ಗೊತ್ತಿಲ್ಲ, ಅದೇನೋ ದೇವ್ರ ಪ್ರಸಾದಕ್ಕೆ ಮಾಡ್ತೀನಿ ಅಂತ ಅಷ್ಟು ಟೇಸ್ಟ್ ಬರುತ್ತೋ ಏನೋ ಗೊತ್ತಿಲ್ಲ, ಹಂಗಂತ ಅಂತಿರ್ತಾರೆ ಯಾವಾಗ್ಲೂ. ಸೊ ಈಗೆಲ್ಲ ತಿಂಡಿ ಎಲ್ಲ ಆದಮೇಲೆ ಅವರು ಅಷ್ಟೊತ್ತಿಗೆ ರೆಡಿ ಆಗ್ತಾರೆ. ರೆಡಿ ಆದಮೇಲೆ ತಿಂಡಿ ಕೊಟ್ಬಿಟ್ಟು ಕಳಿಸಿದ್ರೆ ಅವ್ರು ಹೋದ್ಮೇಲೆ ಕೆಲಸ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಮಗಳು ಸ್ಕೂಲ್ಗೆ ಹೋಗ್ತಾಳೆ, ಅವರು ಡ್ಯೂಟಿಗೆ ಹೋಗ್ತಾರೆ, ಅಕ್ಕನ ಮಗಳೂ ಡ್ಯೂಟಿಗೆ ಹೋಗ್ತಾಳೆ. ಈಗ ಅವರು ಹೋಗಿ ಇನ್ನೇನು 1 ಗಂಟೆ ಅಷ್ಟು ಬೇಗ ಬಂದೋಗುತ್ತೆ ಗೈಸ್. ಏನು ಗೊತ್ತಾ, ಅವರು 9 ಗಂಟೆಗೆ ಹೋಗ್ತಾರೆ. ಅವರು ಹೋಗಿದ ತಕ್ಷಣ ನಾನು ನಿಧಾನಕ್ಕೆ, ಆಮೇಲೆ ಒಂದೇ ಉಸಿರಿಗೆಲ್ಲ ಮಾಡಿರ್ತೀನಿ, ಒಂಥರ ಟಯರ್ಡ್ ಆದಂಗೆ ಆಗ್ತಿರುತ್ತೆ ಅಂತ ನಿಧಾನಕ್ಕೆ ಪಾತ್ರೆ ತೊಳ್ಕೊಳೋದು, ಅವ್ರು ಹೋದ್ಮೇಲೆ ಎಲ್ಲ ಇರುತ್ತಲ್ಲ, ಕಸ ಹೊಡಿಯೋದು. ನಾನು ಕಳಿಸ್ಬಿಟ್ಟೆ ಕಸ ಹೊಡಿತೀನಿ, ಅದಕ್ಕೆ ಮುಂಚೆ ಹೊಡಿಯೋಕ್ಕಾಗಲ್ಲ ನನಗೆ.
ಯಾಕಂದರೆ ಕೆಲಸಗಳಿರುತ್ತೆ ಬೆಳಗ್ಗೆ ಎದ್ದು ಎಲ್ಲ ಮತ್ತು ಕಸ ಹೊಡೆದ್ಬಿಟ್ಟು ನಾವೆಲ್ಲ ಅಡುಗೆ ಮನೇಲಿ ಮಾಡ್ತಾ ಎಲ್ಲ ಮತ್ತು ಗಲೀಜಾಗುತ್ತೆ. ಸೊ ಒಟ್ಟಿಗೆ ಹೊಡಿಯೋಣ ಅಂತ ನಾನು ಹೊಡಿಯಲ್ಲ. ಅವ್ರು ಹೋದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಹೊಡಿತೀನಿ. ಕಳಿಸಿದ ತಕ್ಷಣವೂ ಹೊಡಿಬಾರ್ದಂತೆ ಕಸನ. ಸೊ ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೊಡಿತೀನಿ. ಅವರು ಹೋದ್ಮೇಲೆ ಕಸ ಹೊಡಿ, ಪಾತ್ರೆ ತೊಳಿ, ಆಮೇಲೆ ಏನೇನಾದರೂ ಕ್ಲೀನ್ ಮಾಡೋದಿರುತ್ತಲ್ಲ ಎಲ್ಲ ಮಾಡಿಕೊಂಡು ಸ್ನಾನ ಮಾಡೋ ಅಷ್ಟರಲ್ಲೇ ಆಗೋಗಿರುತ್ತೆ. 11:30 ಅಷ್ಟಾಗಿರುತ್ತೆ. ಇನ್ನೇನು 1 ಗಂಟೆಗೆ ಊಟಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ಅಡುಗೆ ಮಾಡಬೇಕು, ಸಾಂಬಾರು ಮಾಡೋದು, ಏನು ಮಾಡೋದು. ಹೆಣ್ಮಕ್ಳಿಗೆ ಒಂದೇ ಪ್ರಾಬ್ಲಮ್ಮು, ನೈಟ್ ಆದರೆ ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ನೈಟ್ ಯೋಚನೆ ಮಾಡ್ತೀವಿ. ಬೆಳಗ್ಗೆ ಆದರೆ ಮಧ್ಯಾಹ್ನ ರಾತ್ರಿಗೆ ಏನು ಸಾರು ಮಾಡೋದು. ಯಾಕಂದರೆ ಏನೋ ಒಂದು ಮಾಡಿಟ್ರೆ ತಿನ್ನೋ ಅಂಥ ಗಂಡಂದಿರಾದರೆ ಯಾವ ಯೋಚನೆಯೂ ಇರೋಲ್ಲ. ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರಿಗಂತೂ ಒಪ್ಸೋಕ್ಕೆ ಆಗೋಲ್ಲ. ಅವರು ಏನು ಮಾಡಿದ್ರೂ ಇದಾ ಇವತ್ತು, ಅದಾ ಇವತ್ತು, ಇದೇ ಹೇಳ್ತಾರೆ. ಅವ್ರಿಗೆ ಕೇಳಿ ಮಾಡಿದ್ರು ಕಷ್ಟ, ಕೇಳ್ದಿರ ಮಾಡಿದ್ರು ಕಷ್ಟ. ಹೆಂಗೆ ಮಾಡಿದ್ರೂ ಅವರು ಒಂದೇ ಟೈಮ್ ತಿನ್ನೋಕೆ ಇಷ್ಟಪಡೋದು. ಮಧ್ಯಾಹ್ನ ಮಾಡಿರೋ ಸಾರನ್ನೇ ರಾತ್ರಿ ಇನ್ನೊಂದು ಟೈಮ್ ತಿನ್ನೋಕೆ ಅಳ್ತಾರೆ ಅವರು. ಇಷ್ಟನೇ ಪಡೋಲ್ಲ ಅವರು ಇನ್ನೊಂದು ಟೈಮ್ ತಿನ್ನೋಕ್ಕೆ. ಹಂಗಾಗಿ ನಾನು ಸ್ವಲ್ಪ ಅಡುಗೆ ವಿಚಾರದಲ್ಲಿ ಒಂಥರ ಇರಿಟೇಟ್ ಆಗ್ತಿರುತ್ತೆ ಅವಾಗವಾಗ. ಏನೂ ಮಾಡೋಕ್ಕಾಗಲ್ಲ. ಆದರೂ ನಾನು ಆ ಇರಿಟೇಟ್ನೇ ಒಂದು ಸ್ವಲ್ಪ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ ಇವಾಗ. ನಮ್ಮನೇಲಿ ನಮ್ಮ ಅತ್ತೆ, ನಮ್ಮ ನಾದಿನಿ ಅವರೆಲ್ಲ ಹೇಳ್ತಿರ್ತಾರೆ, ಅದು ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರೋ ಊಟದ ವಿಚಾರದಲ್ಲಿ, ಅವ್ರನ್ನ ಒಪ್ಸೋದೇ ಕಷ್ಟ ಅಂತ. ನನಗೆ ಅದೇನು ಅಂತ ರಿಸ್ಕ್ ಅಂತ ಏನು ಅನಿಸಲ್ಲ. ಅದು ಅಭ್ಯಾಸ ಆಗೋಗಿದೆ ಅವ್ರನ್ನ ಮದುವೆ ಆದಾಗಿಂದ. ಅದೇ ಅಭ್ಯಾಸ ಆಗಿರೋದ್ರಿಂದ ನನಗೇನದು ಕಷ್ಟ ಅನಿಸಿಲ್ಲ. ಇಷ್ಟಪಟ್ಟೆ ಮಾಡ್ತೀನಿ. ಅವರು ಏನು ತುಂಬ ತೀರಾ ಮೊದಲಿನ ಥರ ಅವರು ಆ ಥರ ಏನು ಮಾಡಲ್ಲ. ಅವ್ರ ಅಮ್ಮಂಗೆ ತುಂಬ ಟಾರ್ಚರ್ ಇಕ್ಕೋರಂತೆ ಮೊದಲು. ಅದು ಮಾಡಿದೀಯಾ, ಇದು ಮಾಡಿದೀಯಾ, ಅದ್ಯಾರು ತಿಂತಾರೆ, ಇದ್ಯಾರು ತಿಂತಾರೆ ಅಂತ. ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಹಂಗೆ ನಾನು ಏನಾದರೂ ಕೇಳಿದ್ದು ಮಾಡಿಕೊಡ್ತೀನಿ, ಹಂಗೇನು ಇದು ಮಾಡಲ್ಲ. ಸೊ ನಮ್ಮದು ಒಂಥರ ಚೆನ್ನಾಗಿದೆ, ಟಾಮ್ ಆ್ಯಂಡ್ ಜೆರ್ರಿ ಥರ ನಮ್ಮಿಬ್ಬರು ಜೀವನ. ಎಷ್ಟೇ ಯಾವಾಗೂ ಕಿತ್ತಾಡ್ತಾ ಇರ್ತೀವಿ ಸುಮ್ಮನೆ ಚಿಕ್ಕ ಮಕ್ಕಳು ಥರ. ಬಟ್ ಹಂಗೆ 5-5 ನಿಮಿಷಕ್ಕೆ ಮಾತಾಡ್ಸ್ಕೊಂಬಂದ್ಬಿಡ್ತೀವಿ. ಅವರೂ ಇರಲ್ಲ ಬಿಟ್ಟು, ನಾನು ಇರಲ್ಲ. ನನಗೆ ಆಗೋದು ಇಲ್ಲ ಮಾತಾಡಿಸ್ತೀರ ಇರೋಕ್ಕೆ. ಅವ್ರ ಮಕ್ಕಳು ಥರ ಜಾಸ್ತಿ ಇದು ಮಾಡ್ತಿರ್ತಾರೆ. ಅದು ಏನಾದ್ರು ನಿಲ್ಲಿಸ್ಬಿಟ್ರೆ ನಾನು ಹೇಳ್ತೀನಿ, ಯಾಕ್ರಿ ಮಾತಾಡ್ತಾಯಿಲ್ಲ, ಮಾತಾಡ್ರಿ ಅಂತ ಆ ಥರ ಹೇಳ್ತಿರ್ತೀನಿ. ಸೊ ಈಗೆಲ್ಲ ತಿಂಡಿ ರೆಡಿ ಆಯಿತು, ಅವ್ರು ಬರಲಿ ಅಂತ ವೆಯ್ಟಿಂಗು. ನಮ್ಮ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ಅಡುಗೆ ಮನೇಲಿ, ಬಾಲ್ಕನಿನಲ್ಲಿ. ಅಲ್ಲಿ ಕಡ್ಜ ಗೂಡು ಕಟ್ತಾಯಿತ್ತು. ನೆನ್ನೆ ತೊಟ್ಲು ಥರ ಕಟ್ಟಿತ್ತು, ಫುಲ್ ಫಿಲ್ ಆಗಿಬಿಟ್ಟಿದೆ. ಸೊ ಚೆನ್ನಾಗಿತ್ತು, ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ. ನೋಡಿದ್ರಲ್ಲ ಗೈಸ್ ಹೇಗಿತ್ತು ಈ ವಿಡಿಯೋ ಅಂತ. ನಾನು ಹೇಳಿರೋ ಮಾತು ಕೆಲವ್ರಿಗೆ ಇಷ್ಟ ಆಗ್ಬೋದು, ಗೊತ್ತಿಲ್ಲ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು.